ಚಿತ್ರದುರ್ಗದ ವರದಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ವ್ಯಾಪಕ ವಂಚನೆ. ಎಸ್ಎಲ್ವಿ ಮಹಿಳಾ ಮಾರ್ಟ್ನಿಂದ 860 ಮಹಿಳೆಯರಿಗೆ 60 ಕೋಟಿ ವಂಚನೆ. ಆಂಧ್ರ ಮೂಲದ ಎಸ್ಎಲ್ವಿ ಮಹಿಳಾ ಮಾರ್ಟ್ ಕಂಪನಿ ಕರ್ನಾಟಕದಲ್ಲಿ 9 ಕಡೆ ಬ್ರಾಂಚ್ ತೆರೆಯಲಾಗಿದೆ. ಹಣ ಕಳೆದುಕೊಂಡವರಿಂದ ಎಸ್ಪಿ ಕಚೇರಿಯಲ್ಲಿ ದೂರು. ಚಿತ್ರದುರ್ಗದಲ್ಲಿ ಮಹಿಳೆಯರಿಗೆ ವರ್ಕ್ ಫ್ರಂ ಹೋಮ್ ಅಡಿಯಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಡುವ ಕೆಲಸವನ್ನ ಈ ಎಸ್ಎಲ್ವಿ ಕಂಪನಿ ನೀಡಿತ್ತು. ಈ ಕೆಲಸ ಮಾಡುವಾಗ ಮೊದಲು ಕಂಪನಿಗೆ ಹಣ ಮುಂಗಡ ಪಾವತಿ ಮಾಡಬೇಕು. ಮುಂಗಡ ಹಣ ಆಧಾರದ ಮೇಲೆ ವೇತನ ನಿಗದಿಪಡಿಸಲಾಗಿತ್ತು. ಮುಂಗಡ ಹಣ ಒಟ್ಟು 860 ಜನ ಮಹಿಳೆಯರಿಂದ 60 ಕೋಟಿ ಸಂಗ್ರಹಿಸಿ ಇದೀಗ ಮಹಿಳೆಯರಿಗೆ ಪಂಗನಾಮ ಇಟ್ಟಿರುವ ಘಟನೆ ನಡೆದಿದೆ. ಹಣ ಕಳೆದುಕೊಂಡಿರುವ ಮಹಿಳೆಯರು ಸಾಲ ಸೋಲ ಮಾಡಿ ಜಮೀನು ಮನೆ ಮಾರಾಟ ಮಾಡಿ ತಂದು ಹಣ ಕೊಟ್ಟಿದ್ದಾರೆ. ಅದೆಲ್ಲವನ್ನ ಮ್ಯಾನೇಜರ್ಗಳಾದ ಕೃಷ್ಣಮೂರ್ತಿ ಮತ್ತು ಹೇಮಂತ್ ದೋಚಿಕೊಂಡು ಹೋಗಿದ್ದಾರೆ. ಹಣ ಕಳೆದುಕೊಂಡವರು ನ್ಯಾಯಕ್ಕಾಗಿ ಮತ್ತು ಕೊಟ್ಟ ಹಣ ವಾಪಸ್ಸು ಕೊಡಿಸುವಂತೆ ಚಿತ್ರದುರ್ಗ ಎಸ್ಪಿ ಕಚೇರಿಗೆ ಬಂದಿದ್ದಾರೆ. ಹಣ ಕೊಟ್ಟ ಮಹಿಳೆಯರು ಲಕ್ಷಾಂತರ ರೂಪಾಯಿ ಹಣ ಕಟ್ಟಿದ್ದು ವಿಷ ಕುಡಿಯುವ ಪರಿಸ್ಥಿತಿ ಬಂದಿದೆ. ನಮಗೆ ಹಣ ಕೊಡಿಸಿ ಎಂದು ಮನವಿ ಮಾಡುತ್ತಾರೆ. ಶಿಲ್ಪಾ 30 ಲಕ್ಷ ಹಣ ಕಳೆದುಕೊಂಡಿರುವ ಚಿತ್ರದುರ್ಗದ ಮಹಿಳೆ. ಬೈಟ್ ಪುನೀತ್ 20 ಲಕ್ಷ ಹಣ ಕಳೆದುಕೊಂಡಿರುವ ವರದಿ. ಹರೀಶ್, ಚಿತ್ರದುರ್ಗ, NKS TV4.